ಬಣ್ಣದೊಳಗೆ ಯಾವ ಪುಸ್ತಕದಲ್ಲೂ ಬರೋದಿಲ್ಲ. ಮತ್ತು ನೀನು ಮದುವೆ ಆಗಬೇಡ, ಮಕ್ಕಳ ಹಡಿಬೇಡ ಅಂತ ಯಾರೂ ಬರೋದಿಲ್ಲ. ಆ ಬಳಿಕ ನೀ ಸನ್ಯಾಸಿಯಾಗಂತೂ ಬರೋದಿಲ್ಲ. ಅದು ಯೋಗಿತ್ತು ಆಗ್ತಾರೆ, ಇಲ್ಲದರ ಮದುವೆ ಆಗ್ತದೆ. ಎಲ್ಲರೂ ಎಲ್ಲ ಹೆಂಗಾಗ್ತದೆ ಹಾಗೆ ಮಾಡು. ಆಸೆ ಮಾಡು, ದುರಾಶೆ ಮಾಡಬೇಡ. ಕನ್ನಡಿ ಒಳಗ ನಿನ್ನ ಮುಖ ಇಲ್ಲ, ಕನ್ನಡಿ ನಿನ್ನೊಳಗಡೆಗೆ ಅದ. ನಾವು ಕನ್ನಡಿಯಾಗ ಮುಖ ನೋಡ್ಕೋತೀವಿ, ನಮ್ಮ ಮುಖ ಅದ್ರಾಗ ಕಾಣಿಸ್ತದ, ಅಲ್ಲೇ ಇರ್ತದೆ. ಏನದ್ರೊಳಗೆ ಅದು ಇರೋದಿಲ್ಲ, ನಾವ ಇರೋದಿಲ್ಲ ಅದ್ರಾಗ. ಅಂದ ಬಳಿಕ ಅಂದಾಗ ಹಾಕಬೇಕ ಕನ್ನಡಿ. ಭಾಳ ಮನೆ ಒಳಗೆ ಹೆಂಡತಿ ಅದಾಳ, ಸಂತೋಷವಾಗಿ ಪ್ರೇಮದಿಂದ ಜೀವನವನ್ನು ಸಾಗಿಸೋದು ಅದು ಆಸೆ ಅಲ್ಲ, ದುರಾಸೆ ಅಲ್ಲ, ಆಸೆ ಅದು. ಅದನ್ನು ಬಿಟ್ಟು ಮತ್ತೊಂದು ಕಡೆ ಇಣಿಕಿ ನೋಡಿದರೆ, ಅದಕ್ಕಿಲ್ಲೇ ಇಬ್ಬರು ಮೂವರು ದೇವರಂತ ಒಬ್ಬೊಬ್ಬಿ ಮಾತನಾಡಬೇಡ, ದೇವನೊಬ್ಬನ ಕಾಣಿರೋ. ಪರಮ ಪತಿವ್ರತೆಗೆ ಗಂಡನೊಬ್ಬನೇ ದೇವರು, ಇನ್ನೊಂದನ್ನು ಕೆನಗದೆ ಬಿಡದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳಿದರು. ಮದುವೆ ಆದ ಬಳಿಕ ಹೆಂಡತಿ ಮನೆಯೊಳಗಿದ್ದ ಬಳಿಕ ಇನ್ನೊಂದನ್ನು ಯಾಕೆ ಕೆಣಕಿತಿ ಅಂತ ಅಂದಂಗಿದ ಅರ್ಥ. ಅದಕ್ಕಿದು ದುರಾಶೆ. ಆಸೆ ದುರಾಶೆ ಎರಡೇ ವ್ಯತ್ಯಾಸ. ಅದಕ್ಕೆ ಮನುಷ್ಯನೇ ಏನು ಅರ್ಥ ಮಾಡಿಕೊಳ್ಳೋದು. ದೇವರು ಒಬ್ಬನೇ. ಹೆಂಡತಿ ಹೇಳುತ್ತಾಳ ನೋಡಿ, ರಾಮ, ಎಲ್ಲರೂ ರಾಮನನ್ನು ಪೂಜಿಸಿದ್ರಿ, ಶ್ರೀರಾಮ ಅಂತ ಪೂಜಿಸಿದ್ರಿ. ರಾಮ 14 ವರ್ಷ ವನವಾಸ ಮಾಡಿದ ಅಂತ ಇತಿಹಾಸ ಹೇಳಿತ್ತು. ಆದ್ರೆ ಒಬ್ಬ ಹೆಣ್ಣು ಮಗಳು ತವರ ಮನೆಯನ್ನು ಬಿಟ್ಟು, ಬಂಧು ಬಳಗ ಎಲ್ಲವನ್ನ ಬಿಟ್ಟು ತ್ಯಾಗ ಮಾಡಿ ಜೀವನ ಸ್ಫೂರ್ತಿ ವನವಾಸವನ್ನು ಸೋಸು ಹೆಣ್ಣು ಮಗಳಿಗೆ ಏನು ಹೇಳೋದಿಲ್ಲ. ಹೆಣ್ಣು ಮಕ್ಕಳು ಎಲ್ಲ ತ್ಯಾಗ ಮಾಡಿಲ್ಲ, ತವರ ಮನೆ ಬಿಟ್ಟು ಗಂಡನ ಮನೆ ಒಳಗೆ ಸಾಯಿ ಮಠ ವನವಾಸದ ಅಲ್ಲ. ನಿಮಗನಿಸ್ತದೆ ಅವ್ರಿಗೆ ಯಾಕೆ ವನವಾಸ ಇರ್ತೈತಿ, ಎಲ್ಲ ತಂದು ಕೊಡ್ತೀವಲ್ಲ, ಹೌದಿಲ್ಲ? ನಾವು ಇರೋದು ಎಲ್ಲಿ? ಭೂಮಿ ಮೇಲೆ. ಭೂಮಿ ಯಾರು? ಹೆಣ್ಣು. ತಾಯಿ, ಜನ್ಮ ಕೊಟ್ಟ ತಾಯಿ ಯಾರು? ಅವಳು ಹೆಣ್ಣು. ಪ್ರತಿಯೊಂದು ಭಾರತ ಮಾತೆ ಅಂತ ಕರಿತೀವಿ, ಗಂಗೆಗೆ ಹೆಣ್ಣು ಅಂತ ಕರಿತೇವೆ, ಅನ್ನಕ್ಕೆ ಅನ್ನಪೂರ್ಣೇಶ್ವರಿ ಅಂತ ಕರಿತೇವೆ. ಹೆಣ್ಣನ್ನು ಪದಗಳನ್ನು ಹೆಣ್ಣು ಮಕ್ಕಳಿಗೆ ಎಷ್ಟು ಗೌರವ ಕೊಡಬೇಕು ಅಂದರೆ ಅದಕ್ಕೆ ಅಷ್ಟು ಬೆಲೆ ಅದ. ಅವಾಗೆಲ್ಲ ಹಳ್ಳಿ ಒಳಗೆ ಒಂದಿಷ್ಟು ಎಲ್ಲರ ಒಂದಿಷ್ಟು ಧರ್ಮ ಅದ. ಹೆಣ್ಣು ಮಕ್ಕಳು ತಲೆ ಮೇಲೆ ಶರಗ, ಹಣೆ ಮೇಲೆ ಕುಂಕುಮ. ಹಳ್ಳಿಯಾಗಿದು ಒಂದು ಒಳ್ಳೆಯ ವಾತಾವರಣ. ಹಳ್ಳಿ ಒಳಗಿರುವಂಥ ನೆಮ್ಮದಿ, ಒಂದು ಆಚಾರ ವಿಚಾರಗಳು ಪಟ್ಟಣದೊಳಗಿಲ್ಲ. ಯಾಕಿಲ್ಲ ಅಂದ್ರೆ ಅಲ್ಲಿ ಹೋಗ್ರೆ ನೀವು ಇಲ್ಲೇ ಮಾಲಿಂಗ್ಪುರ ಸಮೀಪ. ಗಂಡ್ಮಕ್ಳು ಯಾರು ಹೆಣ್ಮಕ್ಳು ಯಾರು ಗುರುತಾಗಂಗಿಲ್ಲ, ಎಲ್ಲರೂ ಜೀನ್ಸ್ ಪ್ಯಾಂಟ್ ಬಂದ. ಇದು ಕಲಿಯುಗ. ಅವರನ್ನು ನೋಡಿ ಅವರು ಕಲಿಯೋದು. ಇದು ದೇವರ ಮಾಡಿದ್ದಲ್ಲ, ಇದು ನಾವು ಮಾಡಿಕೊಂಡದ್ದನ್ನು ನಾವ ತಿದ್ದುಪಡಿ ಮಾಡ್ಕೋಬೇಕ ವಿನಃ ದೇವರು ಮಾಡೋದಲ್ಲ. ಇದೇನಾರು ದೇವರು ಮಾಡಬೇಕಣ್ಣ ಹೇಳಿ ನೋಡ. ಪ್ಯಾಂಟ್ ಏನು ದೇವ್ರು ಹಾಕು ಅಂದಾನೆ ಹೆಣ್ಣು ಮಕ್ಕಳಿಗೆ? ಹೇಳಲಿಲ್ಲ. ಅದಕ್ಕಿಲ್ಲೇ ನಮ್ಮ ದೇಶಕ್ಕೆ ಯಾರ ಹೆಸರದ? ಭಾರತ ಮಾತೆ ಅಂತದ. ಅದಕ್ಕೆ ಹಳ್ಳಿ ಒಳಗೆ ಹೆಣ್ಣು ಮಕ್ಕಳು ತಲೆ ಮೇಲೆ ಸೆರಗ ಸೀರೆ ಉಟ್ಕೊಂಡು ಬಂದಾರಂತ ನಮ್ಮ ಧರ್ಮ ಇಲ್ಲಿ ಉಳಿದದ. ಅದಕ್ಕೆ ಭಾರತ ಮಾತೆಗೆ ಹೆಸರದ. ಮತ್ತು ಎಲ್ಲರೂ ಪ್ಯಾಂಟ್ ಹಾಕಿದ್ರೆ ಗತಿ ಹೆಂಗಾಗ್ತದೆ? ಅದಕ್ಕಿಲ್ಲೇ ನಾವು ಯಾವುದನ್ನು ಪಾಲಿಸಬೇಕು ಅಂದರೆ, ಪತಿವ್ರತೆ ಅಂದರೆ ಹೇಗಿರುತ್ತದೆ? ಒಬ್ಬ ಮನೆಯಾಗ ಗಂಡ ಕುಡುಕದಾನಂತ ತಿಳ್ಕೊಳ್ಳಿ. ಈಗಿನ ಹೆಣ್ಣು ಮಕ್ಕಳು, ಗಂಡ ಕುಡಿದು ಮನೆಗೆ ಬಂದ ಬಳಿಕ ಏನು ಅವನು ಕುಡಿದು ಬರಲಿ. ಬಂದ ಬಳಿಕ ಹೆಂಡತಿನ ಒಂದಿಷ್ಟು ಏನಾರ ವಿಚಾರ ಮಾಡಿ ಜಗಳ ಆತು ಏನೋ ಆತು ಅಂದ್ರೆ ಒಂದು ಕಾಲಿಲಿ ಒದ್ದ ಅಂತ ತಿಳ್ಕೊಳ್ಳಿ. ಹೆಣ್ಣು ಮಕ್ಕಳು ಏನು ಮಾಡ್ಬೇಕು ಹೇಳಿ? ಅವ ನಿಷೇಧೊಳಗೆ ಒಂದು ಕಾಲಿಲಿ ಒದ್ರೆ ನೀವು ಎರಡೂ ಕಾಲಿಗೆ ಯಾರು ನಮಸ್ಕಾರ ಮಾಡುತ್ತೀರಿ? ಆಕೆ ನಿಜವಾದ ಹೆಣ್ಣು ಮಗಳು, ಪತಿವ್ರತೆ. ಒಂದು ಕಾಲಿಲಿ ಒದ್ದಾನ, ಈಗ ಎರಡೂ ಕಾಲಿಲಿ ಒದಿ ಹೆಣ್ಣು ಮಕ್ಕಳು ಬಂದಾರಿ. ಗಂಡ ನಿಷೇಧಾಗ ಒಂದ ಕಾಲಿಲಿ ಹೋದ್ರೆ ಇವ್ರು ಎರಡೂ ಕಾಲಿಲಿ ಓದಿ ಅವರು ಬಂದಾರಿ. ಇದು ಹಿಂಗೆ ಬದಲಾಗ್ತಾ ಬಂತು. ಇದು ಯಾವುದನ್ನು ನೋಡಿ? ಮಾಧ್ಯಮಗಳು, ಟಿವಿಗಳು, ಮೊಬೈಲ್ಗಳು ಇವೆಲ್ಲ ನೋಡಿ ನಾವು ಬದಲಾಗಿ ವಿನಃ ಸೂರ್ಯ ಚಂದ್ರ ಯಾರೂ ಬದಲಾಗಿಲ್ಲ.
ಸೂರ್ಯ ಏನಾರ ಉತ್ತರಕ್ಕೆ ಪಶ್ಚಿಮ ಹುಟ್ಟ್ಯಾನೇನು ಉತ್ತರ ಹುಟ್ಟ್ಯಾನೆ